ಮಗುವಿನ ಕೈಯಲ್ಲಿ ಬಂಗಾರ ಗಿಲ್ಕಿಯನ್ನು ಕೊಟ್ಟಿದ್ದು ನಿಶ್ಚಯ. ನಾನು ಬೋಧಿಸಿದ್ದಾರೋ ಅವರ ಅಂಶ ಗೊತ್ತಿರು ಆ ಬಂಗಾರ ಗಿಲ್ಕಿನ ಈ ಕಣ್ಣಾರ ನೋಡಿದ ಹೊರತು ಈ ಕರೆಗಳಿಂದ ಸಾಲ ಪಟ್ಟದಿಲ್ಲ. ಬಹಳ ಸಂತೋಷ. ಅಯ್ಯ ದೇಶಿಕರೇ ಅದು ಹೆಂಗ್ ಗೊತ್ತಾಯ್ತು? ಕೇಳಿದ್ರಲ್ಲಿ ಕೂತಿ ಅಂತನಲ್ಲ. ನನ್ನ ಕೈಯಲ್ಲಿ ಕೊಡೋನು ಇಲ್ಲ, ನಾನು ಮುಚ್ಚಡಲೂ ಇಲ್ಲ. ಅಲ್ಲ ಅಲ್ಲಿ ಸೋಲಿಸುವಾಗ ನನ್ನ ಜೋಬಿನಿಂದ ಬಿದ್ದಿದ್ದು ನಿಶ್ಚಯ ಸ್ವಾಮಿ. ಏನಬಹುದಾ ಶಿಯಳೆ? ಕದ್ದು ಗಿಳಕೇನು ಕದ್ದು ನಿನ್ನ ಗಂಡನ ಕೈಲಿ ಕೊಟ್ಟು ಅಲ್ಲಿಗೆ ನೀನು ಇಟ್ಟಂತೆ ಆಯ್ತು, ಕದ್ದಂತೆ ಆಯ್ತು. ಅಲ್ಲಿಗೆ ನೀನು ಕದ್ದಂತೆ ಆಯ್ತು. ಈ ತಪ್ಪನ್ನು ನೀನು ಒಪ್ಪಿಕೋ. ನೀನು ಅಪರಾಧವನ್ನು ತೀರಾಯ್ತು. ತೀರಾಯ್ತಲ್ಲ. ನಾನು ನಿಮ್ಮ ಸಾಕ್ಷಿಯಾಗಿಯೂ ಆ ಗಿಲ್ಕಿಯನ್ನು ಬಹಳ ಸಂತೋಷ. ಎಲ್ಲವೋ ದೇಶಿಕರೇ, ಗಿಲ್ಕಿಯು ನಿನ್ನ ಜೋಬಿನಿಂದ ಬಿದ್ದ ಮೇಲೆ ಅಲ್ಲಿಗೆ ನೀನು ಇಟ್ಟಂತೆ ಆಯ್ತು. ಈ ತಪ್ಪನ್ನು ನೀನು ಒಪ್ಪಿಕೋ. ನಿನ್ನ ಅಪರಾಧವನ್ನು ನಾನು ಮನ್ನಿಸುವೆನು. ಸುಳ್ಳನ್ನಾಡಿ ಇನ್ನಿದ್ದದೇನ ಇಷ್ಟು ಕಾಲ ಇನ್ನಿದ್ದದ ಆಗಾಯ್ತಾ? ಆಗಾಯ್ತಾ? ದೇಹವೇ ನಾನು ಸುಳ್ಳನ್ನು ಮಾತ್ರ ಹೇಳುವುದಿಲ್ಲ, ಒಂದು ಎಲ್ಲವನ್ನು ದಿನ ನೋಡ್ತೀಯ ನೀನು? ದಿನ ನಾಟಕ ಮಾಡ್ಯಾರ ನಿನ್ಗೆ, ನೋಡ್ಕೊ ಹೋಗು. ಮಹಾಮಂತ್ರಿ, ಅಪರಾಧಿಗಳಲ್ಲಿ ಈ ಅಪರಾಧಿಗಳಲ್ಲಿ ಒಂದನೇ ಅಪರಾಧ ಯಾರು, ಎರಡನೇ ಅಪರಾಧ ಯಾರು, ಅದನ್ನು ಶೋಧಿಸು. ಪ್ರಭು, ಈ ಅಪರಾಧಿಗಳಲ್ಲಿ ಒಂದನೇ ಅಪರಾಧಿಯೇ ಈ ದಾಸಿಯಳು, ಎರಡನೇ ಅಪರಾಧಿಯೇ ಈ ದೇಶಿಕನು. ಮಹಾಮಂತ್ರಿ, ಕಿಲಕಿಲ ಕದ್ದು ಇಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವ ಈ ದಾಸಿಗಳ ನಾಯಿಗಳನ್ನು ಕುರಿತು ಬಿಸಾಡು. ಆಗಬಹುದು. ಇಲ್ಲವೋ ದಾಸಿಯಳೆ, ನಿನ್ನ ನಾಲಿಗೆಯನ್ನು ತೆರೆ, ನಿನ್ನ ನಾಲಿಗೆಯನ್ನು ಕೂದಿ ಬಿಸಾಡುವೆನು. ಈ ದಾಸಿಯ ನಾಲಿಗೆಯನ್ನು ಕೂದಿ ಬಿಸಾಡಿರುವೆನು. ಬಹಳ ಸಂತೋಷ. ಮಹಾಮಂತ್ರಿ, ಈ ದೇಶಿಕನು ಕಿಲಕಿಯನ್ನು ಕದ್ದು ಕಣ್ಣಿನಿಂದ ನೋಡಿ ಯಾಕೆ ಇಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವ ಬೇಕು ಅಂತಿದೆ? ಈ ತರ ನೇತ್ರವನ್ನು ಯಾರು ಬಿಸಾಡು. ಬೇಕು ಅಂತಿದ್ದವು? ಆಗಬಹುದು. ಅಯ್ಯ ದೇಶಿಕನೇ, ನಿನ್ನ ನೇತ್ರವನ್ನು ತೆರೆ, ನಿನ್ನ ನೇತ್ರಗಳನ್ನು ಮೀಟಿ ಬಿಸಾಡುವೆನು. ಮಾಮ ಅಲ್ಲಿ ಈ ದೇಶಿಕನ ನೇತ್ರಗಳನ್ನು ಸಹ ಮೀಟಿ ಬಿಸಾಡುವೆನು. ಬಹಳ ಸಂತೋಷ. ಕಾಣಿಸುದ? ಮಹಾಮಂತ್ರಿ, ಈ ಕಳ್ಳರು ನಮ್ಮ ಪುರದಲ್ಲಿದ್ದರೆ ಇವರಂತೆ ಕಳ್ಳತನಕ್ಕೆ ಕೈ ಹಚ್ಚೋರು, ಇವರನ್ನು ಗಡಿಪಾರು ಮಾಡು. ಆಗಬಹುದು. ಕೊಡಿ ಮಗಿಗೆ. ಇದಾವ ಇಲ್ಲವಾ ದೇಶಿಕರೇ, ಆಯ್ತಾ? ನಮ್ಮ ಪುರವನ್ನು ಬಿಟ್ಟು ದೂರ ತೊಲಗಿ. ದೂರ ತೊಲಗಿ.